ಆನೇಕಲ್ ತಾಲೂಕಿನ ಸಮಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ರೀ ಕ್ಷೇತ್ರ ಸಬ್ಮಂಗಲ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಪಂಚಮುಖಿ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ಕಾರ್ಯಕ್ರಮವು ಅಪಾರ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ವಿಶೇಷವಾಗಿ ಶ್ರೀ ಆಂಜನೇಯ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಆನೆ ಅಂಬಾರಿ ಮೇಲೆ ಕೂರಿಸಿ ಸಬ್ಮಂಗಲ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಇನ್ನು ವಿಶೇಷವಾಗಿ ಹನುಮ ಜಯಂತಿ ಕಾರ್ಯಕ್ರಮ ಅಂಗವಾಗಿ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ಸ್ವಾಮಿಗೆ ಹಾಗೂ ದೇವಾಲಯಕ್ಕೆ ಹೂವಿನ ಅಲಂಕಾರ ಮತ್ತು ಹೋಮ, ಮಹಾಮಂಗಳಾರತಿ, ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಹಾಗೆಯೇ ಹಲವು ಕಲಾ ತಂಡಗಳು ಭಾಗವಹಿಸಿದ್ದವು. ಇನ್ನು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ, ಶಾಸಕ ವೈ ಪ್ರಕಾಶ್, ಮುಖಂಡರಾದ ಪಾರ್ಥಪ್ಪ, ವೀರಭದ್ರಪ್ಪ, ಆಧ್ಯಾತ್ಮಿಕ ಚಿಂತಕರಾದ ಲಕ್ಷ್ಮೀನಾರಾಯಣ ಆಚಾರ್ಯ, ಮುಖಂಡರಾದ ಕೋದಂಡರಾಮ್ ಹಾಗೂ ಶ್ರೀ ಮಾರುತಿ ಸೇವಾ ಸಮಿತಿ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಮತ್ತು ಭಕ್ತರು ಭಾಗವಹಿಸಿದರು.
ಅಮ್ಮ ಈ ಕಡೆ ಅಡಿಗೆ ಬಿಟ್ಟಾರ ಆಮೇಲೆ ರಥಯಾತ್ರೆ ಧರ್ಮದ ರಥಯಾತ್ರೆ ಜೊತೆಗೆ ಪ್ರಭು ಶ್ರೀರಾಮಚಂದ್ರನ ಸದ್ಭಕ್ತನಾದಂಥ ಹನುಮನ ರಥಯಾತ್ರೆ. ಇಂಥ ಹನುಮನ ವಿಶೇಷವಾಗಿರ್ತಕ್ಕಂಥ ಹನುಮತ್ ಜಯಂತಿಯ ಈ ವಿಶೇಷವಾದಂತಹ ಅರ್ಥಗರ್ಭಿತವಾದಂತಹ ಸಬ್ಮಂಗಲದಲ್ಲಿ ನಡೆದಂಥ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯರಾದಂತಹ ನಮ್ಮ ಪಕ್ಕದ ಅಂದರೆ ತಮಿಳುನಾಡಲ್ಲಿರ್ತಕ್ಕಂತಹ ಅಲ್ಲಿನ ಹೊಸೂರಲ್ಲಿರ್ತಕ್ಕಂಥ ನಮ್ಮ ಪ್ರಕಾಶ್ರವರು ಹಾಗೂ ಅಲ್ಲಿನ ಶಾಸಕರು ಹಾಗೂ ಈ ಭಾಗದ ಸಾಕಷ್ಟು ಜನಪ್ರತಿನಿಧಿಗಳು ಎಲ್ಲರ ಸಮ್ಮುಖದಲ್ಲಿ ಆಧ್ಯಾತ್ಮಿಕವಾದಂಥ ಒಂದು ಜಾತ್ರೆ ಅದ್ಧೂರಿತವಾಗಿ ನಡೆದಿದೆ. ಹಾಗೆ ಇಲ್ಲಿನ ಸಬ್ಮಂಗಲದಲ್ಲಿ ಹೂವಿನ ಅಲಂಕಾರ ನೋಡೋದಕ್ಕೆ ಎರಡು ಕಣ್ಗಳು ಸಾಲದು. ಈ ಭಾಗದ ಇಲ್ಲಿರ್ತಕ್ಕಂಥ ದೇವರ ಸೇವೆ ಮಾಡ್ತಿರ್ತಕ್ಕಂತಹ ಭಗವದ್ ಭಕ್ತರು ಸಾಕಷ್ಟು ಜನ ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಣೆ ಮಾಡುವಂಥ ಈ ಅದ್ಭುತ ಕಾರ್ಯಕ್ರಮ ಪ್ರತಿ ವರ್ಷ ಒಂದು ವರ್ಷಕ್ಕಿಂತ ಮತ್ತೊಂದು ವರ್ಷ ಮತ್ತಷ್ಟು ಹೆಸರಿನಲ್ಲಿ ನಡೀತಾ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈ ದಿವಸ ಸಬ್ಮಂಗಲ ಗ್ರಾಮದಲ್ಲಿ ಹನುಮ ಜಯಂತಿಯ ಪ್ರಯುಕ್ತವಾಗಿ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಪ್ರತಿ ವರ್ಷವೂ ಇಲ್ಲಿ ಸತತವಾಗಿ ನಡೀತಾ ಇದೆ. ಈ ವರ್ಷ ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಆಗಿರ್ಬೋದು, ಜನರ ಪ್ರವಾಹ ಆಗಿರ್ಬೋದು, ಎಲ್ಲನೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮುಂದಿನ ಕಾಲದಲ್ಲಿ ಕೂಡ ದೇವರು ಎಲ್ರಿಗೂ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯ ಆರೋಗ್ಯ, ಆಯುಸ್ಸು, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾರೆ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮರಿಷ್ಟಂ ವಾತಾತ್ಮಜ ಮಾರೋಹಿತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಆನೇಕಲ್ ತಾಲೂಕಿನ ಸಬ್ಮಂಗಲ ಗ್ರಾಮ ಪುಟ್ಟ ಗ್ರಾಮ, ಹಲವಾರು ಭಕ್ತರು ಆರಂಭ ಮಾಡಿದಂತಹ ಉತ್ಸವ ಈ ದಿನ ರಾಜ್ಯ ಮಟ್ಟಕ್ಕೆ, ರಾಷ್ಟ್ರೀಯ ಮಟ್ಟಕ್ಕೆ ಪಸರಿಸಿದೆ. 19 ವರ್ಷದ ಹಿಂದೆ ಸಣ್ಣ ಮಟ್ಟದಲ್ಲಿ ದೀಪ ಹಚ್ಚುವ ಮೂಲಕ ಉತ್ಸವವನ್ನು ಆರಂಭ ಮಾಡಿದ್ರು. ಹಾಗೇ ಸಾಂಗೋಪಾಂಗವಾಗಿ ನಡೆದು ಬಂತು. ಅದಾದ ನಂತರ ಸಣ್ಣದಾಗಿದ್ದ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಲಾಯಿತು. ಭಕ್ತರ ಸಹಕಾರ, ಟ್ರಸ್ಟ್ನವರ ಶ್ರಮ, ಗ್ರಾಮಸ್ಥರ ನೆರವು, ಎಲ್ಲ ಭಕ್ತಾದಿಗಳ ಕೋರಿಕೆ ಮತ್ತು ಅವರ ಪ್ರೀತಿ, ಆದರ, ತನುಮನ ಧನದ ನೆರವು ದೇವಾಲಯ ಇವತ್ತು ಸುಂದರವಾಗಿ ನಡೆದಿದೆ. ಮೈಸೂರು ಮಹಾರಾಜರು, ಚಿತ್ರನಟ ಧ್ರುವ ಸರ್ಜಾ ಸಹ ಕಾರ್ಯಕ್ರಮಕ್ಕೆ ಬಂದಿದ್ದರು. ಪೇಜಾವರ ಶ್ರೀಗಳು ಪ್ರತಿಷ್ಠಾಪನೆ ಮಾಡಿದಂಥ ದೇವಾಲಯ. ಈ ದೇವಾಲಯದಲ್ಲಿ ಈ ಹನುಮತ್ ವ್ರತ ಹೇಗೆ ಸಾಂಗೋಪಾಂಗವಾಗಿ ನಡೀತಾ ಇದೆ ಅಂದರೆ, ಬಹುಶಃ ರಾಜ್ಯದ ಜನ ಒಂದು ಸಣ್ಣ ಗ್ರಾಮದ ಕಡೆ ತಿರುಗಿ ನೋಡುವಂತಹ ಪರಿಸ್ಥಿತಿ ಇವತ್ತು. ಇಲ್ಲಿನ ಹೂವಿನ ಅಲಂಕಾರ ಬಹುಶಃ ಬೇರೆಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರು ನಗರದಲ್ಲಿ ಮಾಡೋದು ದೊಡ್ಡದಲ್ಲ, ಯಾಕಂದರೆ ಬೆಂಗಳೂರು ನಗರ ಸಮುದ್ರ ಇದ್ದಂತೆ. ಇದೊಂದು ಸಣ್ಣ ಬಾವಿ. ಈ ಬಾವಿಯಲ್ಲಿರ್ತಕ್ಕಂಥ ಒಂದು ವಿಶೇಷತೆ ನಗರದಲ್ಲಿ ನಮಗೆ ಸಮುದ್ರದಲ್ಲಿ ಗೋಚರ ಆಗಲ್ಲ. ಯಾವತ್ತೂ ಬಾವಿ ನೀರು ಸಿಹಿ. ಹಾಗೆ ಈ ಸಣ್ಣ ಹಳ್ಳಿಯಲ್ಲಿ ನಡೀತಕ್ಕಂಥ ಉತ್ಸವ ತುಂಬ ಅದ್ಧೂರಿಯಾಗಿ ನಡೀತಿದೆ. ಎಲ್ಲರೂ ಸಹ ಶ್ರಮವಹಿಸಿ ಆನೆಯ ಮೇಲೆ ರಾಮದೇವರ ಪರಿವಾರ, ಹನುಮಂತ ದೇವರು ಹಾಗೂ ಸೋಮೇಶ್ವರ ಸ್ವಾಮಿಯನ್ನಿಟ್ಟು ಗ್ರಾಮದಲ್ಲಿ ಮೆರವಣಿಗೆ ಮಾಡ್ತಕ್ಕಂಥದ್ದು ವಿಶೇಷ. ಈ ಉತ್ಸವ ಹೀಗೇ ಅನೂಚಾನವಾಗಿ ನಡೀಲಿ ಅಂತೇಳಿ ನಮ್ಮ ಬಯಕೆ. ಉತ್ಸವ ಚಾಲನೆಗೆ ನಮ್ಮ ಸಾರಿಗೆ ಸಚಿವರು ಹಾಗೂ ಮುಜರಾಯಿ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ಆಗಮಿಸಬೇಕಿತ್ತು. ಅವರಿಗೆ ಶಸ್ತ್ರಚಿಕಿತ್ಸೆ ಆಗಿರೋದ್ರಿಂದ ಅವರು ಬರಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಆದರೂ ಹೇಳಿದ್ದು ನಾವು ಆಹ್ವಾನ ಪತ್ರಿಕೆ ಕೊಡ್ಲಿಕ್ಕೆ ಹೋದಾಗ ಕರೆ ಮಾಡಿ ಸಾಧ್ಯ ಆದರೆ ಬರ್ತೀನಿ ಅಂತ ಹೇಳಿದರು. ನಾವು ಮನಸ್ಸಿಂದ ಕರೆ ಮಾಡಿದಾಗ, ಯಾಕಂದರೆ ಅವ್ರಿಗೆ ನೋವಿರೋ ನಾವು ತೊಂದರೆ ಕೊಡಬಾರ್ದು, ಆದರೂ ನಮ್ಮ ಅಭಿಮಾನ ನಾವು ಬಿಡೋ ಆಗಿಲ್ಲ. ಅವ್ರು ಹೇಳಿದ್ರು ಬರೋ ವರ್ಷ ಖಂಡಿತ ಬರ್ತೇನೆ, ಈ ವರ್ಷ ಬಿಟ್ಟುಬಿಡಿ ಅಂತ ಹೇಳಿದ್ದಾರೆ. ಜೊತೆಗೆ ದೇವಸ್ಥಾನಕ್ಕೆ ಎಲ್ಲ ರೀತಿ ನೆರವು ಕೊಡಲಿಕ್ಕೂ ಕೂಡ ಅವರು ಆಸಕ್ತಿ ವಹಿಸಿ ಮಾತನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಜನರೆಲ್ಲರಿಗೂ ಸಹ ವಿಶೇಷವಾದ ಪ್ರಸಾದ ಮತ್ತು ಸಂಭ್ರಮ, ಒಂದು ರೀತಿಯ ಹಬ್ಬ. ಇಂತಹ ಹಬ್ಬವನ್ನು ಕೊಡ್ತಿರ್ತಕ್ಕಂಥ ವೀರಭದ್ರಾಚಾರ್ಯರು, ಜಯಪ್ಪ, ರಾಮಣ್ಣ, ಕೋದಂಡರಾಮು, ಮತ್ತೊಬ್ಬ ಕೋದಂಡರಾಮು ಮತ್ತಿತರ ಇವರ ಸಂಗಡಿಗರು ಎಲ್ರಿಗೂ ಸಹ ನಾವು ಅಭಿನಂದನೆಯನ್ನು ಸಲ್ಲಿಸಿ ಮುಂದಿನ ದಿನಗಳಲ್ಲೂ ಹೀಗೆ ಉತ್ಸವವನ್ನು ಸಾಂಗೋಪಾಂಗ ನಡೆಸ್ತೀವಿ ಅಂತ ಕೇಳ್ಕೊಳ್ತಾ, ಈ ದಿನ ನಿರಂತರವಾಗಿ ಅನ್ನದಾನವನ್ನು ಮಾಡ್ತಾ ಬಂದಿರತಕ್ಕಂಥ ಹೊಸೂರಿನ ಶಾಸಕರಾದ ಪ್ರಕಾಶ್ ಅವರಿಗೂ ಸಹ ನಾವು ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಡಲಿ,
ಮುಂದಿನ ದಿನಗಳಲ್ಲಿ ಅವರಿಗೆ ಉನ್ನತ ಸ್ಥಾನವನ್ನು ಕೊಡಲಿ. ಯಾಕಂದ್ರೆ ನಮ್ಮ ಗಡಿ ಭಾಗದ ಹೊಸೂರಿನ ಅವರೊಬ್ಬರು ಸಚಿವರಾದರೆ ನಮಗೆ ಮತ್ತಷ್ಟು ಬಲ ಬರುತ್ತೆ. ಈ ಗಡಿ ಭಾಗ ಅಭಿವೃದ್ಧಿ ಆಗ್ತದೆ ಅಂತೇಳಿ ನಮ್ಮ ಬಯಕೆ. ದೇವರು ಎಲ್ರಿಗೂ ಸಹ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಕೇಳ್ಕೊಳ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತಿದ್ದೇನೆ. ಶುಭಂ ಭೂಯಾ. ದಿನ ಹನುಮ ಜಯಂತಿಯ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಭಕ್ತಾದಿಗಳಿಗೂ ಶುಭಾಶಯನ್ನು ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸಬ್ಮಂಗ್ಲ ನಮ್ಮೂರಲ್ಲಿ ಹನುಮ ಜಯಂತಿ ಭಾರಿ ವಿಜೃಂಭಣೆಯಿಂದ ಆಚರಿಸ್ತೀರಿ. ಈ ವರ್ಷನೂ ತುಂಬ ಚೆನ್ನಾಗಿ ಆಚರಿಸಿದ್ದೀರಿ. ನಮ್ಮ ಹುಡುಗರು ದೊಡ್ಡವರು ಎಲ್ಲ ಸೇರಿ ಎಲ್ಲ ಚೆನ್ನಾಗಿ ಆಗುತ್ತಾ ಇದೆ. ಎಲ್ಲ ಹನುಮ ಜಯಂತಿ ಶುಭಾಶಯಗಳು. ಹನುಮ ಜಯಂತಿಯ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ಬಾರಿಯೂ ಸಬ್ಬಂಗ್ಲ ಗ್ರಾಮದಲ್ಲಿ ವಿಶೇಷವಾಗಿ ಹನುಮ ಜಯಂತಿಯನ್ನು ಏರ್ಪಡಿಸಿದ್ದು 2 ಗಂಟೆಗೆ ಆನೆ ಅಂಬಾರಿ ಉತ್ಸವ ನಡೆಯುತ್ತಿದ್ದು ಎಲ್ಲರೂ ಭಕ್ತಾದಿಗಳೆಲ್ಲ ಆಗಮಿಸಿದ್ದು ಬಹಳ ವಿಜೃಂಭಣೆಯಿಂದ ಹನುಮ ಜಯಂತಿ ನಮ್ಮ ಗ್ರಾಮದಲ್ಲಿ ನಡೆಯುತ್ತಿದೆ. ಪ್ರತಿ ವರ್ಷದಂತೆ ಈ ವರ್ಷ ವಿಶೇಷವಾಗಿ ಹೂವಿನ ಅಲಂಕಾರ ಹಾಗೆ ಆನೆ ಅಂಬಾರಿ ಉತ್ಸವವನ್ನು ಹಮ್ಮಿಕೊಂಡಿದ್ದು ಸಂಜೆ ಕಾರ್ಯಕ್ರಮಗಳು ವಿಶೇಷವಾಗಿ ವರ್ತೂರು ಸಂತೋಷ್ ಅವರು ಆಗಮಿಸಲಿದ್ದು ಭಕ್ತಾದಿಗಳೆಲ್ಲ ಆಗಮಿಸಲಿದ್ದಾರೆ. ಎಲ್ಲರಿಗೂ ವಿಶೇಷವಾಗಿ ಪ್ರತಿ ವರ್ಷದಂತೆ ಅನ್ನದಾಸೋಹವನ್ನು ಏರ್ಪಡಿಸಿದ್ದು ಎಲ್ಲರೂ ಹನುಮ ಜಯಂತಿ ಉತ್ಸವಕ್ಕೆ ಬಂದು ಶುಭ ಕೋರಬೇಕಾಗಿ ಕೋರಿಕೊಳ್ತೇನೆ. ಇಂದಿನ ಸಬ್ಬಂಗ್ಲದಲ್ಲಿ ಹನುಮ ಜಯಂತಿ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಬರ್ತಾ ಇದ್ದೀವಿ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ವರ್ತೂರು ಸಂತೋಷ್ ಅವರು ಆಗಮಿಸಲಿದ್ದಾರೆ 6:30ಗೆ. ಹಾಗೂ ಆನಂದ್ ಗುರೂಜಿಯವರು ಆಗಮಿಸಿದ್ದಾರೆ. ಇದು ಎಲ್ಲ ಯುವಕರು ಸೇರಿ ದೊಡ್ಡವರು ಸೇರಿ ಎಲ್ಲರೂ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಸಮಸ್ತ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಪ್ರೊಫೆಸರ್ ಶಿವಕುಮಾರು. ಬೆಂಗಳೂರಿನ BMS ಮಹಿಳಾ ಕಾಲೇಜಿನಲ್ಲಿ ವಾಣಿಜ್ಯಶಾಸ್ತ್ರ ಅಧ್ಯಾಪಕನಾಗಿ 35 ವರ್ಷ ಬೋಧನೆ ಮಾಡಿ ಇವತ್ತು ಸಮಾಜಮುಖಿಯಾಗಿ ಸೇವೆಯನ್ನು ಮಾಡುತ್ತಿದ್ದೇನೆ. ಆನೇಕಲ್ ತಾಲೂಕಿನ ಈ ಸಬ್ಬಂಗಲ ಈ ಗ್ರಾಮದಲ್ಲಿ ಇಂತಹ ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡಿ ಭಗವಂತನ ಸೇವೆ ಮಾಡುವ ಅವಕಾಶ ಒದಗಿ ಬಂದಿದ್ದು ನಂದಂತೂ ಸೌಭಾಗ್ಯ ಅಂತ ಭಾವಿಸ್ತಾ, ಅದಕ್ಕೆ ಪೂರಕವಾಗಿ ಒಂದು ಮಾತು, ತೇನ ವಿನಾ ತೃಣಮಪಿ ನ ಚಲತಿ. ಭಗವಂತನ ಆಜ್ಞೆ ಇಲ್ದಿದ್ದು ಒಂದು ಹುಲ್ಕಡ್ಡಿನೂ ಅಲಗಾಡೋದಿಲ್ಲ. ಅದಕ್ಕೇನಪ್ಪ ಅಂದರೆ ಪ್ರತಿಯೊಂದಕ್ಕೂ ಭಗವಂತ ಸೂತ್ರ, ನಮ್ಮದು ಪಾತ್ರ, ಸಮಾಜದ ನೇತ್ರ, ನಮಗೆ ಬೇಡ ಜೀವನದಲ್ಲಿ ಆತ್ರ, ಬೆಳೆಸ್ಕೊಳ್ಬೇಕು ಜ್ಞಾನದ ಗಾತ್ರ, ಸಮಾಜದಲ್ಲಿ ಆಗಬೇಕು ಎಲ್ಲರಿಗೂ ಆಪ್ತ ಮಿತ್ರ, ಭಗವಂತ ಕೊಟ್ಟಿದ್ದಾನೆ ನಮಗೊಂದು ಗೋತ್ರ, ನಮ್ಮ ಜೀವನವೇ ಒಂದು ಯಾತ್ರ, ಅದಾಗಬೇಕು ಪವಿತ್ರ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ಸಮಸ್ತ ಭಕ್ತರ ಜೀವನ ಆಗಿದೆ ಪವಿತ್ರ ಪವಿತ್ರ ಪವಿತ್ರ. ನಮಸ್ಕಾರ.